ಹಲೋ ಎವ್ರಿವನ್. ಸೊ ನಾಳೆ ಸೆಕೆಂಡ್ ಪಿ ಯು ಸಿದು ಮ್ಯಾಥ್ಸು ಫೈನಲ್ ಎಕ್ಸಾಮು. ಓಕೆ, ಸೊ ನನಗೂ ಭಯ ಆಗ್ತಿದೆ ನೀವು ಹೆಂಗೆ ಬರೀತೀರಾ ಅಂತೇಳಿ. ಬಟ್ ನಿಮಗೆ ಪೇಪರ್ ಏನಿರುತ್ತೆ ಈಸಿ ಇರುತ್ತೆ, ನೀವು ಯಾರು ಭಯ ಪಡಬೇಡಿ. ಪೇಪರ್ ಆಲ್ಮೋಸ್ಟ್ ಈಸಿ ಇರುತ್ತೆ. ವೈ ಬಿಕಾಸ್ ಈ ಥರದ ಪ್ಯಾಟರ್ನ್ ಕ್ವಶನ್ ಪೇಪರು ಫಸ್ಟ್ ಟೈಮ್ ಕೊಡ್ತಿದ್ದಾರೆ, ಅದಕ್ಕೋಸ್ಕರ ಪೇಪರ್ ಈಸಿ ಇರುತ್ತೆ. ನೀವು ಭಯ ಪಡಬೇಡಿ, ಆರಾಮಾಗಿ ಚೆನ್ನಾಗಿ ಓದ್ಕೊಂಡು ಹೋಗಿ. ಸೊ ಎಲ್ಲ ಕ್ವಶನ್ಸು ನೀಟಾಗಿ ನೀವು ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ. ಐ ಹೋಪ್, ನನಗೆ ಗೊತ್ತಿದೆ ನೀವೆಲ್ಲರೂ ಚೆನ್ನಾಗಿ ಬರೀತೀರಾ ಅಂತೇಳಿ. ಸೊ ನನಗೆ 100% ಕಾನ್ಫಿಡೆನ್ಸ್ ಇದೆ, ನೀವು ಎಲ್ಲರೂ ಚೆನ್ನಾಗಿ ಬರೀತೀರಾ, ಚೆನ್ನಾಗಿ ಬರೀರಿ. ಓಕೆ, ಸೊ ಈಗ ನಾನು ಕ್ವಶನ್ ಪೇಪರ್ ಹೆಂಗೆ ಸಾಲ್ವ್ ಮಾಡೋದು ಹೇಳ್ತೀನಿ ನೋಡಿ. ಟೋಟಲ್ ಆಗಿ ನಿಮ್ಮ ಕ್ವಶನ್ ಪೇಪರ್ ಕೊಡಿ, ನೀವು ಕೂತ್ಕೊಳ್ತೀರಿ. ಓಕೆ, ಒಂದು 15 ಮಿನಿಟ್ಸ್ ಮುಂಚೆ ನೀವು ಕ್ವಶನ್ ಪೇಪರ್ ಕೊಡ್ತಾರೆ, ಆನ್ಸರ್ ಪೇಪರ್ ಕೊಟ್ಟಿರಲ್ಲ. ಓಕೆ, ಅವ್ರು ಏನು ಹೇಳ್ತಾರೆ, ಕ್ವಶನ್ ಪೇಪರ್ ಕೊಟ್ಟು ಕ್ವಶನ್ ಪೇಪರ್ ಮೇಲೆ ಒಂದು ಡಾಟನ್ನು ಇಡಬಾರ್ದು ಅಂತ ಹೇಳ್ತಾರೆ. ಓಕೆ, ಸೊ ನಿಮ್ಮ ಕ್ವಶನ್ ಪೇಪರ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಕ್ವಶನ್ ಪೇಪರ್ ಈಸಿ ಇದೆನಾ ಟಫ್ ಇದೆನಾ ಅಂತೇಳಿ. ಓಕೆ, ಸೊ ನೀವೇನು ಮಾಡಬೇಕು, ಫಸ್ಟು 15 ಕ್ವಶನ್ಸ್ ಇರ್ತವೆ, MCQ ಕ್ವಶನ್ಸು ಮತ್ತು 20 ಕ್ವಶನ್ಸ್ ಇರ್ತವೆ. ಸೊ ಮೇಲೆ ಗ್ಲಾನ್ಸ್ ಮಾಡಿ, ಜಾಸ್ತಿ ಏನು ಹೋಗ್ಬೇಡಿ. ಸೊ ಮತ್ತೆ ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್. 2 ಮಾರ್ಕ್ಸ್ ಕ್ವಶನ್ಸು ನಿಮಗೆ ಯಾವ್ಯಾವ ಕ್ವಶನ್ಸ್ ನೀವು ಸಾಲ್ವ್ ಮಾಡಿ ಬರಲಿರ ಅಂತೇಳಿ 6 ಕ್ವಶನ್ಸ್ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಸುಮ್ಮನೆ ಅಲ್ಲೇ ಮೈಂಡಲ್ಲಿ ರೀಡ್ ಮಾಡ್ಕೊಳ್ಳಿ, ಬಿಕಾಸ್ ನೀವು ಎಲ್ಲಿ ಏನು ಬರೆಯೋಂಗಿಲ್ಲ. ಓಕೆ, ಕ್ವಶನ್ ಪೇಪರಲ್ಲಿ. ಓಕೆ, ಅದಾಯ್ತಾ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್, ಯಾವ್ದಾದ್ರು 6 ಕ್ವಶನ್ಸ್ ನಿಮಗೆ ಟೋಟಲ್ ಆಗಿ 9 ಕ್ವಶನ್ಸ್ ಇರ್ತವೆ. 6 ಕ್ವಶನ್ಸ್ ನೀವು ಬರೀಬೇಕು. ಅದೇ ಥರ 2 ಮಾರ್ಕ್ಸಲ್ಲೂ 9 ಕ್ವಶನ್ಸ್ 6 ಕ್ವಶನ್ಸ್ ಬರೀಬೇಕು. ಸೊ 9 ಕ್ವಶನ್ಸಲ್ಲಿ 3 ಮಾರ್ಕ್ಸ್ ಕ್ವಶನ್ 6 ಮಾರ್ಕ್ಸ್ ಮೈಂಡಲ್ಲೇ ಬರ್ಕೊಳ್ಳಿ, ಇದನ್ನ ಮಾಡಬೇಕು, ಇದನ್ನು ಸಾಲ್ವ್ ಮಾಡಬೇಕು ಅಂತೇಳಿ. ಓಕೆ, ಅದಾದ್ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್. 5 ಮಾರ್ಕ್ಸ್ ಕ್ವಶನ್ಸ್ ಏನಿರುತ್ತೆ ಅಂದರೆ, ಸೊ 5 ಮಾರ್ಕ್ಸ್ ಕ್ವಶನ್ ಟೋಟಲ್ ಆಗಿ 7 ಕ್ವಶನ್ಸ್ ಇರ್ತವೆ. ಅದರಲ್ಲಿ ನೀವೇನು ಮಾಡಬೇಕು, 4 ಕ್ವಶನ್ಸ್ ಬರೀಬೇಕು. 4 ಕ್ವಶನ್ಸ್ ಯಾವ್ಯಾವ 4 ಕ್ವಶನ್ಸ್ ಬರಬೇಕು ಅದನ್ನು ಡಿಸೈಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಏನು ಮಾಡಬೇಕು, ನಿಮಗೆ 6 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಗ್ರಾಫ್ ಇಲ್ಲ, ನೀವು ಏನು ಮಾಡ್ಬೇಕಂದ್ರೆ ಗ್ರಾಫ್ ಇಲ್ಲ, ನಿಮಗೆ ಪ್ರಾಪರ್ಟೀಸ್ ಸಾಲ್ವ್ ಮಾಡೋದಿರುತ್ತೆ. ಅದು ಕ್ವಶನ್ ಇಲ್ಲಾಂದರೆ ಲಾಸ್ಟ್ ಕ್ವಶನ್ ಡಿಟರ್ಮೆಂಟ್ಸ್ ಇರುತ್ತೆ. ಓಕೆ, ಸೊ ಅದನ್ನು ಸಾಲ್ವ್ ಮಾಡಬೇಕು. ಓಕೆ, ಅದನ್ನು ಸಾಲ್ವ್ ಮಾಡಿದ್ಮೇಲೆ ಓಕೆ, ಸೊ ಇಷ್ಟೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡೋದಲ್ಲ, ಇನ್ನು ಸದ್ಯಕ್ಕೆ ನೀವು ಮೈಂಡಲ್ಲಿ ರೀಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ಇವು ಕ್ವಶನ್ ಸಾಲ್ವ್ ಮಾಡೋಕ್ಕೆ ಈಗ ಆನ್ಸರ್ ಪೇಪರ್ ಕೊಡ್ತಾನೆ. ಆನ್ಸರ್ ಪೇಪರ್ ಕೊಟ್ಟಾಗ ಫಸ್ಟು ಅವು ಏನು ರಿಜಿಸ್ಟರ್ ನಂಬರು ಅದೆಲ್ಲ ಏನೇನು ಬರಬೇಕು ಅದು ನೀಟಾಗಿ ಬರ್ಕೊಳ್ಳಿ. ಸೊ ಅದಾದಮೇಲೆ ಏನು ಮಾಡ್ಬೇಕಂದ್ರೆ, ಸೊ ನೀವು ಏನು ಮಾಡ್ಬೇಕಂದ್ರೆ, ಸೊ ಈಗ ಕ್ವಶನ್ ಪೇಪರ್ MCQ ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟಿಂದ MCQ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ MCQಸು ಈಸಿ ಇದ್ರೆ ಮಾಡಿಬಿಡಿ. ನಿಮ್ಗೆ ಬರ್ತಿಲ್ಲಪ್ಪ MCQ ಬಿಟ್ಬಿಡಿ. ಯಾವ MCQ ಬರ್ತಿಲ್ಲ ಬಿಟ್ಬಿಡಿ, ಏನು ಬರಿಬೇಡಿ. ನೀವು ಬಂದರೆ ಮಾಡ್ಕೊಂಡು ಹೋಗಿ. ಒಂದೇ ಕ್ವಶನ್ಗೆ ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ಒಂದೇ ಕ್ವಶನ್ಗೆ ಒಂದು 15 ಮಿನಿಟ್ಸ್ 10 ಮಿನಿಟ್ಸ್ ವೇಟ್ ಮಾಡ್ಕೊಂಡು ಕೂತ್ಕೊಬೇಡಿ. ಅದು ರಾಂಗ್ ಆಗುತ್ತೆ. ನೀವು ಎಲ್ಲ ಟೈಮ್ ಅಲ್ಲಿ ವೇಸ್ಟ್ ಬಿಡುತ್ತೆ. ನೀವು ಮ್ಯಾಥ್ಸ್ ಎಷ್ಟು ಟೈಮ್ ಕೊಟ್ಟರು ಕಮ್ಮಿ ಆಗುತ್ತೆ ನಿಮ್ಗೆ ಆ ಥರ ಕ್ವಶನ್ ಸಾಲ್ವ್ ಮಾಡೋಕೆ ಅಂತ ಹೋದ್ರಾಗ. ಅದಕ್ಕೋಸ್ಕರ ನಿಮ್ಮ ಕ್ವಶನ್ ಬರ್ತಿಲ್ಲ ಬಿಟ್ಬಿಡಿ. ಓಕೆ, ಸೊ ಬೇಕಾದ್ರೆ ಲಾಸ್ಟ್ ನೋಡೋಣಂತೆ. ಅದೇ ಥರ 15 MCQs ಬರಲ್ಲ, 15 MCQs ಬಿಟ್ಬಿಡಿ. ಓಕೆ, ನೆಕ್ಸ್ಟ್ ಯಾವ್ಯಾವ ಬರ್ತಾವೋ ಬಟ್ ಬರ್ತಿದ್ರೆ ಮಾಡ್ಕೊಂಡು ಹೋಗಿ. ಸೊ ಬರಲಿಲ್ಲ ಅಂದರೆ ನೀವು ಜಾಸ್ತಿ ಟೆನ್ಷನ್ ತೊಗೊಬಿಟ್ರೆ ಅಲ್ಲಿಗೆ. ಸೊ ಅಲ್ಲಿ ಒಂದಕ್ಕೆ ಕ್ವಶನ್ಸ್ಗೆ ಫಿಕ್ಸ್ ಆಗಿಬಿಟ್ರೆ ಬೇರೆ ಯಾವ ಕ್ವಶನ್ ಸಾಲ್ವ್ ಮಾಡಲ್ಲ, ಬರೋ ಕ್ವಶನು ಬರಲ್ಲ ನಿಮಗೆ. ಅದಕ್ಕೋಸ್ಕರ ಆ ಕ್ವಶನ್ಸ್ ನೀಟಾಗಿ ಸಾಲ್ವ್ ಮಾಡಿ, ನೀಟಾಗಿ ಯಾವ ಬರ್ತಾವೆ ಸಾಲ್ವ್ ಮಾಡಿ, ಬುಲ್ಕಿದೆಲ್ಲ ಬಿಟ್ಬಿಡಿ. ಸೊ ಲಾಸ್ಟಿಗೆ ಮಾಡಿ. ಆಮೇಲೆ ಈಗ 2 ಮಾರ್ಕ್ಸಿಗೆ ಹೋಗಿ. 2 ಮಾರ್ಕ್ಸಿಗೆ ನೀವು ಏನು ಮಾಡ್ಬೇಕಂದ್ರೆ ಲಾಸ್ಟಿಗೆ ರಫ್ ಅಂತ ಬರ್ಕೊಳ್ಳಿ. ಓಕೆ, ನೀವು ಕ್ವಶನ್ ಪೇಪರಲ್ಲಿ ಏನು ಬರೆಯೋಂಗಿಲ್ಲ, ರಫ್ನು ಏನು ಮಾಡಿ ಲಾಸ್ಟ್ ಬರೀಬೇಕು. ರಫ್ ಅಂತೇಳಿ ಬುಕ್ಲೆಟ್ ಕೊಟ್ಟಿರ್ತಾರೆ, ಬುಕ್ಲೆಟಲ್ಲಿ ರಫ್ ಅಂತ ಬರ್ಕೊಳ್ಳಿ ಅಲ್ಲಿ. ಓಕೆ, ಅಲ್ಲಿನೂ MCQs ಏನಿರುತ್ತೆ ಅಲ್ಲೇ ಸಾಲ್ವ್ ಮಾಡ್ಕೊಳ್ಳಿ. MCQಸ್ದು ನೀವು 2 ಮಾರ್ಕ್ಸ್ ಕ್ವಶನ್ ಯಾವ್ಯಾವ ಬರ್ಕೋಬೇಕು ಅಲ್ಲಿ ಡಿಸೈಡ್ ಮಾಡ್ಕೊಳ್ಳಿ. ಫಸ್ಟು 21 ಎಷ್ಟು ಇರ್ತವೆ ಟೋಟಲ್, 20 ಸೊ 29ವರೆಗೆ ಇರ್ತವೆ ಕ್ವಶನ್ಸು, 2 ಮಾರ್ಕ್ಸ್ ಕ್ವಶನ್ಸು. ಅದರಲ್ಲಿ ನಮಗೆ 6 ಕ್ವಶನ್ ಪ್ರಾಪರಾಗಿ ಡಿಸೈಡ್ ಮಾಡ್ಕೊಳ್ಳಿ. ಯಾವ ನಿಮಗೆ ಪಕ್ಕ ಯಾವ ಬರ್ತವೆ 6 ಕ್ವಶನ್ಸ್ ಡಿಸೈಡ್ ಮಾಡ್ಕೊಳ್ಳಿ. ಬರ್ಕೊಳ್ಳಿ 21, 22 6 ಕ್ವಶನ್ಸ್ ಯಾವ್ಯಾವ ಬರ್ಕೊಳ್ಳಿ ಅದು. ಆಮೇಲೆ ಈ ಕ್ವಶನ್ ನಂಬರ್ 21 ಬರ್ದ್ರಾ, 21ಗೆ ಲಾಸ್ಟಿಗೆ ಟಿಕ್ ಹಾಕಿ. ಓಕೆ, ನೆಕ್ಸ್ಟ್ 22 ಬರ್ದ್ರಾ, ಲಾಸ್ಟ್ ಏನು ಇಲ್ಲಿ ಟಿಕ್ ಹಾಕಿ. ನೆಕ್ಸ್ಟ್ 23 ಬರ್ತಾ ಲಾಸ್ಟಿಗೆ ಟಿಕ್ ಹಾಕಿ. ನೆಕ್ಸ್ಟ್ 24 ಬರ್ತಾರೆ ಲಾಸ್ಟ್. ಅದೇ ಥರ 26 ಕ್ವಶನ್ಸ್ ಬರ್ದು ಟಿಕ್ ಹಾಕೊಂಬಿಡಿ. ಅದೇ ಥರ ಈ ಥರ 2 ಮಾರ್ಕ್ಸ್ ಕ್ವಶನ್ ಎಲ್ಲ ಬರ್ದಿರೋ ಬಿಟ್ಬಿಡಿ. ಓಕೆ, ಅದರೊಳಗೆ ಮತ್ತೆ 2 ಮಾರ್ಕ್ಸ್ ಕ್ವಶನ್ ಯಾವ್ದು ಬರಲಿಲ್ಲ ಅಂದರೆ ಅದು ಬಿಟ್ಬಿಡಿ. ಅದು ನೀವು ಈಗ ಬರ್ದಿರ್ತೀರ ಬಟ್ ಟಿಕ್ ಹಾಕಿರಲ್ಲ ನೀವು, ಅಂದರೆ ಅದು ಬರ್ದಿಲ್ಲ ಅಂತ ಅರ್ಥ. ಓಕೆ, ಅದೇ ಥರ ನೆಕ್ಸ್ಟ್ ನೋಡಿ. ಸೊ 3 ಮಾರ್ಕ್ಸ್ ಕ್ವಶನ್ ಏನು ಮಾಡಿ, ಅದೇ ಥರ ನೀವು 3 ಮಾರ್ಕ್ಸ್ ಕ್ವಶನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 30ಇಂದ ಸ್ಟಾರ್ಟ್ ಆಗ್ತದೆ. 30ಇಂದ 38ವರೆಗೆ ಇರ್ತವೆ 3 ಮಾರ್ಕ್ಸ್ ಕ್ವಶನ್ಸು. ನಿಮಗೆ 6 ಕ್ವಶನ್ಸ್ ಚಾಯ್ಸ್ ಮಾಡ್ಕೊಳ್ಳಿ, ಅದನ್ನು ಬರ್ಕೊಳ್ಳಿ. ಲಾಸ್ಟ್ 30, 31, 32 ಯಾವ 6 ಕ್ವಶನ್ ಬರ್ತೀರ ಅದು ಬರ್ಕೊಳ್ಳಿ. ಓಕೆ, ಹಿಂಗೆ ಅದು ಯಾವ್ಯಾವ ಬರ್ದ್ಮೇಲೆ ಒಂದು ಟಿಕ್ ಹಾಕೊಂಬಿಡಿ, ಯಾವ್ಯಾವ ಬರ್ದ್ಮೇಲೆ ಟಿಕ್ ಹಾಕೊಂಬಿಡಿ. ನಿಮಗೆ ಗ್ಲಾನ್ಸ್ ಗೊತ್ತಾಗಿರುತ್ತೆ ಯಾವ್ದು ಬರ್ದಿನಿ ನಾನು ಯಾವ್ದು ಬರ್ದಿಲ್ಲ ಅಂತೇಳಿ. ಓಕೆ, ಸೊ ಟಿಕ್ ಹಾಕೊಳ್ಳಿ. ಬರ್ದಿರೋ 30 ಕ್ವಶನ್ ಬರ್ದಿರೋ ಟಿಕ್ ಹಾಕೊಳ್ಳಿ, 31 ಬರ್ದಿರೋ ಟಿಕ್ ಹಾಕೊಳ್ಳಿ, 32 ಬರ್ದಿರೋ ಟಿಕ್ ಹಾಕೊಳ್ಳಿ. ಓಕೆ, ನೀವು ಬರ್ದಿಲ್ಲ ಅಂದರೆ ಹಂಗೆ ಬಿಟ್ಬಿಡಿ. ಅಲ್ಲಿನೂ ಟೈಮ್ ವೇಸ್ಟ್ ಮಾಡ್ಬಾರ್ದು. ಯಾವುದು ಕ್ವಶನ್ ಬರಲಿಲ್ಲ ಅಂದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಬಾರ್ದು. ನೆಕ್ಸ್ಟ್ ಯಾವ ಬರೋ ಕ್ವಶನ್ ಮುಗಿಸ್ತಿರ್ಬೇಕು ಫಸ್ಟು, ಅಲ್ಲಿ ಬರ್ತಿಲ್ಲ ಅಂತೇಳಿ ಅದಕ್ಕೆ ಟೈಮ್ ವೇಸ್ಟ್ ಮಾಡ್ಬಿಡ್ತು. ಅದಾಯ್ತಾ. ಅದೇ ಥರ 5 ಮಾರ್ಕ್ಸ್ ಕ್ವಶನ್ ಅದೇ ಥರ ಸಾಲ್ವ್ ಮಾಡಿ. 5 ಮಾರ್ಕ್ಸ್ ಕ್ವಶನ್ 39 ಕ್ವಶನ್ ಸ್ಟಾರ್ಟ್ ಆಗ್ತವೆ. 39, 40, 41, 42 ಈ ಥರ ಬರ್ಕೊಳ್ಳಿ. ಯಾವ್ಯಾವ 4 ಕ್ವಶನ್ಸ್ ಬರ್ತಾವೆ, 4 ಕ್ವಶನ್ಸ್ ನೀಟಾಗಿ ಬರ್ತೀವಿ. ನೀವು ಕ್ವಶನ್ ಬಂದಮೇಲೆ ಅದು ಆನ್ಸರ್ ಆಯ್ತಾ ಅದು ಟಿಕ್ ಮಾಡ್ಕೊಂಬಿಡಿ. ಓಕೆ, ಇದಾಯ್ತಾ. ನೆಕ್ಸ್ಟ್ ಅದೇ ಥರ 6 ಮಾರ್ಕ್ಸ್ ಕ್ವಶನ್ ಮಾಡ್ಕೊಳ್ಳಿ. 6 ಮಾರ್ಕ್ಸ್ ಕ್ವಶನ್ ಮತ್ತು 4 ಮಾರ್ಕ್ಸ್ ಕ್ವಶನ್ ಆಯ್ತು. ಈಗ ನೋಡಿ, ಈಗ ಮತ್ತೆ ವಾಪಸ್ ಬನ್ನಿ. ವಾಪಸ್ ಮಸ್ತು ಫಸ್ಟ್ 2 ಮಾರ್ಕ್ಸ್ ಕ್ವಶನ್ 3 ಮಾರ್ಕ್ಸ್ ಕ್ವಶನ್ ನೋಡ್ಕೊಳ್ಳಿ. ಅದು ಓಕೆ, 2 ಮಾರ್ಕ್ಸ್ ಕ್ವಶನ್ ಯಾವ್ಯಾವ ಬಿಟ್ಟಿರೋ ಅವ್ನು ಸಾಲ್ವ್ ಮಾಡಿ. ಓಕೆ, ಯಾವ್ಯಾವ ಬಿಟ್ಟಿರೋ ಅವು ಸಾಲ್ವ್ ಮಾಡಿ. ಇಲ್ಲ ನಾನು 6 ಕ್ವಶನ್ ಎಲ್ಲ ಬರ್ತೀನಿ ಸರ್, ಇಲ್ಲಿ 3 ಮಾರ್ಕ್ಸಲ್ಲಿ 6 ಕ್ವಶನ್ ಎಲ್ಲ ಬರ್ತೀನಿ, 5 ಮಾರ್ಕ್ಸ್ ಕ್ವಶನ್ 4 ಕ್ವಶನ್ಸ್ ಎಲ್ಲ ಬರ್ತೀನಿ, 6 ಮಾರ್ಕ್ಸ್ ಕ್ವಶನ್ ಎಲ್ಲ ಬರ್ತೀನಿ, ಏನು ಬಿಟ್ಟಿಲ್ಲ. ಈಗ MCQs ಯಾವ ಬಿಟ್ಟಿರ್ತಾರೆ ಅದನ್ನು ಟ್ರೈ ಮಾಡಿ.
ಓಕೆ MCQs ಯಾವ ಬಿಟ್ಟಿರ್ತಾರೆ ನೀಟಾಗಿ ಟ್ರೈ ಮಾಡಿ, ಎಷ್ಟು ಟೈಮ್ ಆಗುತ್ತೆ ಅಷ್ಟು MCQs ಟ್ರೈ ಮಾಡಿ. ಅದಾಯ್ತಾ? ಸೊ MCQs ಮಾಡಿರಿ, ಕೆಲವು ಮತ್ತೆ ಇನ್ನೂ ಬರಲಿಲ್ಲ, ಅದು ಹಂಗೆ ಬಿಡಿ ಲಾಸ್ಟಿಗೆ. ಓಕೆ ಈಗ ನೋಡಿ ಒಂದೊಂದು ಎಕ್ಸ್ಟ್ರಾ ಬರೀರಿ. 2 ಮಾರ್ಕ್ಸ್ ಕ್ವಶನ್ ಫಸ್ಟ್ ಎಕ್ಸ್ಟ್ರಾ ಬರೀರಿ, 2 ಮಾರ್ಕ್ಸ್ ಕ್ವಶನ್ ಎಕ್ಸ್ಟ್ರಾ ಬರ್ದು ಇಲ್ಲಿ ಲಾಸ್ಟಿಗೆ ಮತ್ತೆ ಬರ್ಕೊಳ್ಳಿ 2 ಮಾರ್ಕ್ಸ್ ಕ್ವಶನ್ ಇಲ್ಲಿ ಬರ್ತೀನಿ ಒಂದು ಎಕ್ಸ್ಟ್ರಾ ಅಂತೇಳಿ. ಓಕೆ ರಫಲ್ಲಿ ನೆಕ್ಸ್ಟ್ ಅದಾಯ್ತಾ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಕ್ವಶನ್ ಒಂದು ಎಕ್ಸ್ಟ್ರಾ ಬರ್ರಿ. ನೆಕ್ಸ್ಟ್ ಏನು ಮಾಡಿ ಮತ್ತೆ 5 ಮಾರ್ಕ್ಸ್ ಕ್ವಶನ್ ಒಂದು ಎಕ್ಸ್ಟ್ರಾ ಬರ್ರಿ. ಮೂರು ಒಂದೇನು 2 ಮಾರ್ಕ್ಸ್ ಕ್ವಶನ್ ಎಕ್ಸ್ಟ್ರಾ ಬರಬೇಕು, 3 ಮಾರ್ಕ್ಸ್ ಕ್ವಶನ್ ಎಕ್ಸ್ಟ್ರಾ ಬರಬೇಕು, 5 ಮಾರ್ಕ್ಸ್ ಕ್ವಶನ್ ಎಕ್ಸ್ಟ್ರಾ ಬರಬೇಕು. 6 ಮಾರ್ಕ್ಸ್ ಕ್ವಶನ್ ಪಕ್ಕ ಬರೀರಿ, ಅದು ಒಂದು ಚಾಯ್ಸ್ ಬಿಡ್ಕೋಬೇಡಿ, ಅದು ಒಂದೇ ಪಕ್ಕ ಬರೀರಿ. ಓಕೆ ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್ ಒಂದೇ ಪಕ್ಕ ಬರೀರಿ, ಮತ್ತೆ ಅದಕ್ಕೆ ಡಬಲ್ ಮಾಡ್ಕೋಬೇಡಿ. ಓಕೆ ಸೊ ನಿಮಗೆ ಡೌಟ್ ಆಗ್ತಿದೆ ಅಂದರೆ ಇದು ಬರಲಿಲ್ಲಪ್ಪ ಫುಲ್ ಮಾರ್ಕ್ಸ್ ಬರಲ್ಲ ಅಂದರೆ ಇನ್ನೊಂದು ಬರೀರ್ಬೇಕಾದ್ರೆ. ಓಕೆ ಇಷ್ಟ ಆಯ್ತಾ? ನೆಕ್ಸ್ಟ್ ಆದಮೇಲೆ ಇದು ಒಂದೊಂದು ಚಾಯ್ಸ್ ಬರೆದ್ರಿ. ಓಕೆ ಇನ್ನು ಯಾವುದು MCQs ಮಾಡಿಲ್ಲ ಅದು ಇನ್ನೊಂದ್ಸಲ ಮಾಡಿ. ಓಕೆ ಇನ್ನೊಂದು ಅಂದ್ರೆ 2 ಮಾರ್ಕ್ಸ್ ಕ್ವಶನ್ 3 ಮಾರ್ಕ್ಸ್ ಕ್ವಶನ್ ಇನ್ನೊಂದು ಬರೀ. 2 ಮಾರ್ಕ್ಸ್ ಕ್ವಶನ್ 3 ಮಾರ್ಕ್ಸ್ ಕ್ವಶನ್ ಇನ್ನೊಂದು ಬರುತ್ತೆ ಅಂದ್ರೆ ಬರ್ದ್ಬಿಡಿ. ಯಾಕಂದ್ರೆ ಹಿಂಗೆ ಸುಮ್ಮನೆ ಕುತ್ಕೊಂಡಿರೋ ಏನು ಮಾಡ್ತೀರಿ ಮಾರ್ಕ್ಸ್ ಅಂದ್ರೆ ಬರ್ದ್ರೆ ಈಗ MCQs ನೋಡಿ ಕೆಲವೊಬ್ರು ಲಾಸ್ಟಿಗೆ ಬಿಟ್ಟಿರ್ತಾರೆ. MCQs ಲಾಸ್ಟಿಗೆ ಬರೆಯೋಣ ಬಿಡು ಅಂತೇಳಿ ಅವ್ರು ಹೇಳ್ತಾರೆ ಲಾಸ್ಟ್ 5 ಮಿನಿಟ್ಸ್ ಇದೆ, ಲಾಸ್ಟ್ 10 ಮಿನಿಟ್ಸ್ ಇದ್ದಾಗ ಹೇಳ್ತಾರೆ ಅವ್ರು. 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಇದ್ದಾಗ ಹೇಳ್ತಾರೆ ನೀವು ಎಲ್ಲ ಕ್ವಶನ್ಸ್ ಬರ್ದಿರಲ್ಲ ಚೆಕ್ ಮಾಡ್ಕೊಳ್ಳಿ, ನೀಟಾಗಿ ಚೆಕ್ ಮಾಡಿಕೊಂಡು ಸೊ ಕ್ವಶನ್ಸ್ನ ಸೊ ನೀವು ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಕ್ವಶನ್ಸ್ ಬರ್ದಿರಲಿಲ್ಲ ಅಂತೇಳಿ. ಓಕೆ ಅದಕ್ಕೋಸ್ಕರ ಲಾಸ್ಟಿಗೆ MCQs ನೀವು ಏನು ಬರಲಿಲ್ಲ ಅಂದರೂ ಏನಾರು ಒಂದು ಬರ್ದು ಬರ್ರಿ. ಓಕೆ ಕೆಲವೊಬ್ರು ಏನು ಮಾಡ್ತಾರೆ ಲಾಸ್ಟಿಗೆ ಹಾಕೊಂಡು ಅಂತೇಳಿ ಮರ್ತು ಬಿಡ್ತೀರಾ. ಅದಕ್ಕೋಸ್ಕರ ಅದು ಭಾಳ ಕೇಸಸ್ ನಾನು ನೋಡಿದ್ದೀನಿ, ನನ್ನ ಮಕ್ಕಳಿಗೆ ಭಾಳ ಸಲ ಹೇಳಿದ್ರು ಹಂಗೆ ಬಿಟ್ಟು ಬಂದಿದ್ರೆ. ಬಟ್ ನಿಮ್ಗೆ ನೋಡಿ ಅಟ್ಲೀಸ್ಟ್ ನಿಮ್ಗೆ ಬರಲ್ಲ ಅಂದ್ರೆ ಏನಾದ್ರು BC ಅಂತ ಬರೆದು ಬಂದ್ರು ಅಟ್ಲೀಸ್ಟ್ ಅದು ಕರೆಕ್ಟ್ ಆದ್ರೆ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವತ್ತಿದ್ರು ನೀವು MCQs ಬಿಟ್ಟು ಬಂದಬೇಡಿ. 10 ಮಿನಿಟ್ಸ್ ಅಂತ ಇರ್ತಾರೆ, 10 ಮಿನಿಟ್ಸ್ ಅಂತ ಹೇಳ್ತಾರೆ ಅವರು. 10 ಮಿನಿಟ್ಸ್ ಇದ್ದಾಗ ಬೆಲ್ ಆಗುತ್ತೆ, ಆವಾಗ ನೀವು ನೀಟಾಗಿ MCQs ಎಲ್ಲ ಬರ್ದಿರಲ್ಲ ಚೆಕ್ ಮಾಡಿ. MCQs ಇಲ್ಲಿಂದ ಬ್ಲಾಂಕ್ಸ್ ನೀವು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ABC ಯಾವ್ದಾರು ಒಂದು ಹಾಕಿ ಬರ್ರಿ. ಬಂದರೆ ಯಾರಿಗೆ ಗೊತ್ತು ಹೇಳಕ್ ಬರಲ್ಲ, ನಿಮ್ಮ ಮನೆ ಬರ ಚೆನ್ನಾಗಿದ್ರೆ ಚೆನ್ನಾಗಿ ಬಂದರೆ ಬರ್ಬೋದು. ಓಕೆ ಅದಕ್ಕೋಸ್ಕರ ಇನ್ನೇನು ಮಾಡೋಣ MCQs ಎಲ್ಲ ಬರ್ದು ಬನ್ನಿ. ಓಕೆ ಇಷ್ಟು ನೋಡಿ, ಇಷ್ಟು ನಿಮಗೆ ಎಕ್ಸಾಮ್ ಕ್ವಶನ್ ಪೇಪರ್ ಹೆಂಗೆ ಸಾಲ್ವ್ ಮಾಡಿದ್ರೆ ಈ ಥರ ಕ್ವಶನ್ ಸಾಲ್ವ್ ಮಾಡಬೇಕು, ಟೈಮ್ನ ಪ್ರಾಪರಾಗಿ ಮ್ಯಾನೇಜ್ ಮಾಡಬೇಕು. ಸೊ ಇದು ನಿಮಗೆ ಇಷ್ಟು ಕ್ವಶನ್ ಪೇಪರ್ ನೀಟಾಗಿ ನೀವು ಸಾಲ್ವ್ ಮಾಡಿಬಿಟ್ರೆ ಔಟ್ ಆಫ್ ಔಟ್ ಪಕ್ಕ ಬರ್ತಾವೆ ನಿಮ್ಗೆ. ಓಕೆ ಸೊ ನನ್ನ ಪ್ರಕಾರ ಔಟ್ ಆಫ್ ಔಟ್ ಬರ್ತವೆ ನಿಮಗೆ. MCQs ನೋಡಿ ಈಸಿನೇ ಇರ್ತವೆ, ಬಟ್ ಒಂದು ಕ್ವಶನ್ 2 ಕ್ವಶನ್ ಇನ್ನೂ ಸ್ವಲ್ಪ ಟಫ್ ಇರ್ತಾವೆ ಅಷ್ಟೇ. ಓಕೆ ಬಟ್ ಟಫ್ ಅಂದರೆ ಅಷ್ಟೇನು ಟಫ್ ಇರಲ್ಲ, ಈಸಿ ಇರ್ತವೆ ಎಲ್ಲ ಕ್ವಶನ್ಸು. ನೀವು ಸಾಲ್ವ್ ಮಾಡಿ ಎಲ್ಲರೂ ಔಟ್ ಆಫ್ ಔಟು ತೆಗೆಯೋಕ್ಕೆ ಟ್ರೈ ಮಾಡಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಓಕೆ ಚೆನ್ನಾಗಿ ಬರೀರಿ ಈ ಎಕ್ಸಾಮು. ನನಗೂ ಭಾಳ ಭಯ ಆಗ್ತಿದ್ರೆ ನೀವು ಹೆಂಗೆ ಬರೀತೀರಾ ಅಂತೇಳಿ. ಬಟ್ ನನಗೆ ಅನಿಸುತ್ತೆ, ಬಟ್ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನೀವು ಎಲ್ಲರೂ ಚೆನ್ನಾಗಿ ಬರೀತೀರಾ, ಎಲ್ಲರೂ ಒಳ್ಳೆ ಮಾರ್ಕ್ಸ್ ತೊಗೊಳ್ತೀರಾ ಅಂತ ಅನಿಸುತ್ತೆ. ಓಕೆ ಐ ವಿಶ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ ನಾಳೆ. ಓಕೆ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ, ಓಕೆ ನೀವು ಕ್ವಶನ್ ಪೇಪರ್ ಈಸಿ ಬರಲಿ ಅಂತೇಳಿ. ಸೊ ನೀವೆಲ್ಲರೂ ಆಲ್ಮೋಸ್ಟ್ ಔಟ್ ಆಫ್ ಔಟ್ ಬರ್ಬೇಕಂತೇಳಿ. ಓಕೆ ಸೊ ಆಲ್ ದಿ ಬೆಸ್ಟ್, ಚೆನ್ನಾಗಿ ಬರೀರಿ. ಥ್ಯಾಂಕ್ ಯು ಸೊ ಮಚ್.